ಇವಾಗ ಸಂಡೇ ಆಗಿರೋದ್ರಿಂದ ಮನೇಲಿ ಕೂತು ಕೂತು ಬೋರ್ ಹೊಡಿತಿತ್ತು. ಸರಿ ರೌಂಡ್ಸ್ ಆದರೂ ಹಾಕೋಣ ಅಂತ ಆಚೆ ಹೋದ್ವಿ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ದಲೇ ಆಚೆಗೆ ಹೋದ್ವಿ. ಸರಿ ಅಂದ್ಕೊಂಡು ಯೂನಿವರ್ಸಿಟಿಗೆ ಹೋಗಿ ವಾಕ್ ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ನೋಡಿದರೆ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ ನಮ್ಮನೆ ಹತ್ರ ಸದ್ಯಕ್ಕೆ ಹತ್ರ ಇದ್ದಿದ್ದು ಅಂದರೆ ಈ ಗೋಪಾಲನ್ ಮಾಲು. ಅಷ್ಟೊಂದೇನು ಚೆನ್ನಾಗಿಲ್ಲ, ಆದರೂ ನಮಗಂತೂ ವಿಧಿ ಇರಲಿಲ್ಲ. ಟೈಮ್ ಪಾಸ್ ಮಾಡೋಕ್ಕೆ ಸರಿ ಹೋಗೋಣ ನೋಡೋಣ ಏನಾದ್ರು ಕಲೆಕ್ಷನ್ಸ್ ಇದೆಯಾ ಅಂತ ಹೋದ್ವಿ. ಕಲೆಕ್ಷನ್ಸ್ ಏನೋ ಇತ್ತು, ಆದರೂ ನಾವೇನು ತಗೊಳ್ಳಿಲ್ಲ. ನೋಡಿ ಹೇಗಿದೆ ಮಾಲ್, ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಜುಡಿಯೋದಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನಾವು ಸುಮ್ಮನೆ ಹಂಗೆ ವಾಕ್ ಹೋಗೋಣ ಅಂತ ಬಂದಿದ್ವಿ, ಹಾಗಾಗಿ ಏನೂ ಶಾಪಿಂಗ್ ಮಾಡಲಿಲ್ಲ. ಅದಾದಮೇಲೆ 12D ಸಿನಿಮಾಸ್ ಅಂತ ಇತ್ತು. ಸರಿ ಬರೋದು ಬಂದಿದ್ದೀವಿ, ಇದಾದರೂ ನೋಡೋಣ ಅಂತ ಹೋದ್ವಿ. ಒಬ್ಬರಿಗೆ 90 ರುಪೀಸ್. ಅವ್ರು ನೋಡಿದರೆ ಆ ಸ್ಪೆಕ್ಸ್ನ ಪಾತ್ರೆ ತಿಕ್ಕೋ ಥರ ತಿಕ್ಬಿಟ್ಟು ಕೊಟ್ಟರು. ಇನ್ನೇನು ಮಾಡೋದ, ಅದನ್ನೇ ಹಾಕೊಂಡು ನೋಡೋಣ ಬನ್ನಿ. ಅದೇನು ನೋಡ್ತೀವಿ ನಿಮಗೆ ನೋಡಿ. ಒಂಚೂರೂ ಚೆನ್ನಾಗಿರಲಿಲ್ಲ. ಏನೂ ಇಲ್ಲ ಸ್ವಾಮಿ, ಏನು ಎಫೆಕ್ಟು ಆಯ್ತಿರಲಿಲ್ಲ. ಕೊಡೋಕೆ ಕೊಟ್ಟಿದ್ದೀವಲ್ಲ ಅಂತ ಮುಗಿಯೋವರೆಗೆ ಕೂತ್ಕೊಂಡು ಎದ್ದು ಬಂದ್ವಿ. ನೀವು ನೋಡಿ, ನೋಡೋಕ್ಕಂತೂ ಚೂರು ಚೆನ್ನಾಗಿರಲಿಲ್ಲ. ಆದರೆ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಏನೋ ಕೂತ್ಕೊಂಡು ನೋಡಿದ್ವಿ ಅಷ್ಟೇ. ಅದಾದಮೇಲೆ ಇರೋ 3 ಫ್ಲೋರ್ನೇ 3 ಸಲ ಸುತ್ತಕೊಂಡು KFC ತಿನ್ನೋಣ ಅಂತ ಹೋಗ್ತಾಯಿದ್ವಿ. ಸರಿ ಅಂದ್ಕೊಂಡು ಗೋಪಾಲನ್ ಮಾಲ್ಗೆ ಬಾಯ್ ಅಂತ ಹೇಳಿ KFCಗೆ ಹಾಯ್ ಹೇಳೋಣ ಬನ್ನಿ. ನಮಗೆಲ್ಲ ಗೊತ್ತಾಗೋದು. ನನಗಂತೂ ದಿನ ಮೂಡ್ ಇರಲಿಲ್ಲ. ನಮ್ಮ ಮನೆಯವ್ರು ಅಟ್ಲೀಸ್ಟ್ ಒಂದು ಪಾಪ್ಕಾರ್ನ್ ಆದರೂ ತಿನ್ಕೊಂಡು ಹೋಗೋಣ ಅಂತ ಅಂದರು. ಸರಿ ಅಂದ್ಕೊಂಡು ಒಂದು ಪಾಪ್ಕಾರ್ನು ಮತ್ತು ಪೆಪ್ಸಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ.